ಹಲೋ ಫ್ರೆಂಡ್ಸ್, ಮಂಡ್ಯ ಸ್ಟೈಲ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಕುಚ್ಚುಗಳು ಮತ್ತು ಬ್ಲೌಸ್ ವರ್ಕ್ ಮಾಡಿದ್ದೀನಿ. ನೋಡೋಣ ಬನ್ನಿ, ತೋರಿಸ್ತೀನಿ. ಈ 3 ಸ್ಯಾರಿಗೂ ಬೇಬಿ ಕುಚ್ಚು ಕಟ್ಟಿದ್ದೀನಿ. ಬೇಬಿ ಕುಚ್ಚು ಹಾಕೋದು ಹೆಂಗೆ ಅಂತ ಹಿಂದಿನ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ, ಹಳೆ ವೀಡಿಯೋದಲ್ಲೆಲ್ಲ. ನೆಕ್ಸ್ಟ್ ಇದಾದಮೇಲೆ ಕ್ರೋಸಾದಲ್ಲಿ ಆರ್ಚ್ ಡಿಸೈನ್ ಹಾಕಿದ್ದೀನಿ. 3 ಕಲರು ಯೂಸ್ ಮಾಡಿ ಹಾಕಿದ್ದೀನಿ. ಆರ್ಚ್ ಸೇರಿಸಿ 4 ಕಲರ್ ಹಾಕಿದ್ದೀನಿ. ಒಂದೊಂದು ಬೀಡ ಹಾಕಿದ್ದೀನಿ, ಅದಕ್ಕೆ ಪುಟಾಣಿ ಬೀಡ. ಸ್ಯಾರಿ ಬಂದು ನೋಡಾಯ್ತು ಈ ಕಲರ್ ಮತ್ತು ಗ್ರೀನು, ಮತ್ತು ಬ್ಲೌಸ್ ಬಂದು ಈ ಕಲರ್ ಗ್ರೀನ್ ಐತೆ. ಇದಕ್ಕೆ ವರ್ಕ್ ಮಾಡಬೇಕು. ನಾನು ವರ್ಕ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಅಂತ. ಮತ್ತು ನೆಕ್ಸ್ಟು ಇನ್ನೂ ಒಂದು ಸ್ಯಾರಿ ಐತೆ ನೋಡಿ. ಈ ಸ್ಯಾರಿನೂ ಬಂದೈತೆ. ಈ ಸ್ಯಾರಿಗೂ ವರ್ಕ್ ಮಾಡಬೇಕು. ವರ್ಕ್ ಮಾಡಿದಾಗ ತೋರಿಸ್ತೀನಿ ನಾನು ಯಾವ ರೀತಿ ವರ್ಕ್ ಮಾಡ್ತಾಯಿದ್ದೀನಿ, ಯಾವ ಡಿಸೈನು ಅಂತ. ನೋಡಿ ಫ್ರೆಂಡ್ಸ್, ನಾನು ಗ್ರೀನ್ ಕಲರ್ ಸ್ಯಾರಿ ತೋರಿಸಿದ್ನಲ್ಲ ನೋಡಿ, ಅದು ಗ್ರೀನ್ ಕಲರ್ ಸ್ಯಾರಿ ಬ್ಲೌಸ್ ಅಂದ್ಕೊಂಡೆ. ಗ್ರೀನ್ ಕಲರ್ ಎಲ್ಲ ಬ್ಲೌಸ್ ಬಂದಿರೋದು ಬ್ಲೂ ಕಲರ್ ಇದು. ಅದಕ್ಕೆ ಈ ಥರ ಬುಟ್ಟಾಸ್ ಇತ್ತು, 3 ಬುಟ್ಟಾಸ್. ನನಗೆ 3 ಬುಟ್ಟಾಸ್ ಬೇಡ ಅಂದ್ಬಿಟ್ಟು ಒಂದೊಂದು ಬುಟ್ಟಾಸ್ಗಳ ಹಾಕ್ತಾಯಿದ್ದೀನಿ ಅಷ್ಟೇ. ಬ್ಯಾಕು ಹಾಕಾಗಿದೆ. ಇದಕ್ಕೆಲ್ಲ ಸ್ಟೋನಲ್ಲಿ ಹಾಕಾದ್ಮೇಲೆ ತೋರಿಸ್ತೀನಿ. ಇದು ಯಾವ ರೀತಿ ಸ್ಕಿಪ್ ಮಾಡೋದು ತೋರಿಸ್ತೀನಿ ನೋಡಿ. ಈಗ ನಾನು ಫ್ಲವರ್ನ ಈ ಥರ 3 ಫ್ಲವರ್ ಇರೋದು ಸ್ಕಿಪ್ ಮಾಡಬೇಕು ನೋಡಿ. ಫ್ಲವರ್ ಹಾಕಾಯಿತು, 1 ಫ್ಲವರ್. ಈಗ ಸ್ಕಿಪ್ ಮಾಡಬೇಕು. ಮಿಷಿನ್ ಆಫ್ ಮಾಡಿಬಿಟ್ಟು ನಾನು ಇಲ್ಲಿ ಓಡಿಸ್ತಾ ಇದ್ದೀನಿ ನೋಡಿ. ಈಗ ಓಡಿಸ್ತಾ ಇದ್ರೆ ಅಲ್ಲಿ ಡಿಸೈನ್ ಬರಲ್ಲ, ಸುಮ್ಮನೆ ಖಾಲಿ ಮಿಷಿನ್ ಓಡುತ್ತೆ. ನೆಕ್ಸ್ಟು ಫ್ಲವರ್ ಬಂದಿದ್ದ. ಈಗ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಫ್ಲವರ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಬ್ಲೌಸ್ ರೆಡಿ ಆಯಿತು. ಇದಕ್ಕೆಲ್ಲ ಒಂದು ಸ್ಟೋನ್ ಹಾಕಿ ರೆಡಿ ಮಾಡಿದ್ದೀನಿ. ಇದು ಬಾಲ್ ಚೈನು, ಸ್ಟೋನ್ ಲೈನು ಮತ್ತು ಬಾಲ್ ಚೈನು ಹಾಕಿ ರೆಡಿ ಮಾಡಿದ್ದೀನಿ. ಫ್ರಂಟು ಇದು ಬ್ಲೌಸು ಟೈಲರ್ ಕೊಟ್ಟಿರೋದು ನನಗೆ ವರ್ಕ್ ಮಾಡ್ಕೊಳಕ್ಕೆ ಅಂತ ನೋಡಿ. ಸ್ಲೀವು ರೆಡಿಯಾಗೈತೆ. ಇದಾದಮೇಲೆ ಮತ್ತೆ ಇನ್ನೊಂದು ಹೇಳಿದ್ನಲ್ಲ, ಇನ್ನೊಂದು ಬ್ಲೌಸ್ ಐತೆ. ಸಿಂಪಲ್ಲಾಗಿ ಹಾಕಿರೋದು ವರ್ಕು. ಇದು ನಿಂಗೆ ಸಿಂಪಲ್ಲಾಗಿ ಹೇಳಿದ್ರು. ಬಾಲ್ ಚೈನ್ ಮಾತ್ರ ಹಾಕಿರೋದು ನೋಡಿ. ಆ ಕಡೆ ಈ ಕಡೆ ಒಂದೊಂದು ಸ್ಟೋನ್ ಹಾಕಿದ್ದೀನಿ ಫ್ಲವರ್ ಮಧ್ಯ. ಫ್ರಂಟು ಮತ್ತು ಸ್ಲೀವ್, ಇದನ್ನು ಸ್ಲೀವ್ಗೂ ಒಂದು ಬುಟ್ಟ ಹಾಕಿದ್ದೀನಿ ಬಾರ್ಡ್ರ್ ಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗ್ತಾನೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.